ವಾಟ್ಸಪ್ ಆಯಲ್ಲೋ ನಮಸ್ಕಾರ ಎಲ್ಲರೂ ಹೆಂಗಿದೆ ಫ್ರೆಂಡ್ಸ್, ನಾನು ಸಕಲಾಯಿನಿ. ಸೊ ಒನ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನು ಟೆಕ್ಕರ್ ಸ್ಪ್ಲೆಂಡರ್. ನಾನು ನಿಮ್ಮ ಹುಡುಗ ಒನ್ ಆ್ಯಂಡ್ ಓನ್ಲಿ ಮನು. ಸೊ ವಿಡಿಯೋ ಮುಂದೆ ಬಂದರೆ ಒಂಥರ ಖುಷಿಯಾಗುತ್ತೆ. ಸೊ ಇವತ್ತು ಏನಪ್ಪ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಕಾರಣ ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಿದೆ ಅನ್ಕೊಂತೀನಿ, ಇನ್ನು ಕೆಲವೊಬ್ರಿಗೆ ಗೊತ್ತಿಲ್ಲ. ಮೊನ್ನೆ ನಾನೇನು ಹೇಳಿದೆ ಅಂದರೆ ಶನಿವಾರ ಲೈವ್ ಬರ್ತೀನಿ ಅಂತ ಹೇಳಿದ್ದೆ 12ರಿಂದ 1 ಗಂಟೆಗೆ. ಸೊ ಲೈವ್ ಬರೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬೇಕಂತ ಎಲ್ಲರತ್ರನೂ ಕೇಳ್ಕೊತೀನಿ. ಸೊ ಕಾರಣ ಏನಪ್ಪ ಅಂತಂದರೆ, ನಾನು ಬಿಫೋರು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ 50+ ಸಬ್ಸ್ಕ್ರೈಬರ್ ಆದಮೇಲೆ ಯೂಟ್ಯೂಬಲ್ಲಿ ಲೈವ್ ಆಪ್ಷನ್ ಬರುತ್ತೆ ಅಂತ ಇತ್ತು. ಸೊ ನಿನ್ನೆ ಚೆಕ್ ಮಾಡಿದಾಗ ನನಗೆ ಸಿಕ್ಕ ಆಪ್ಷನ್ ಏನಪ್ಪ ಅಂತ ಅಂದರೆ, ಒಂದು ನಿಮಿಷ. ಸೊ ನನಗೆ ಲೈವ್ ಆಪ್ಷನ್ ಬಿಡ್ತಾ ಇಲ್ಲ ಹೋಗಲಿಕ್ಕೆ. ಸೊ ಏನಪ್ಪ ಅಂದರೆ, ಟ್ರೈ ಕ್ರಿಯೇಟಿಂಗ್ ಮೋರ್ ಶಾರ್ಟ್ಸ್ ಟು ರೀಚ್ 50 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಅನ್ಲಾಕ್ ಯುವರ್ ಸ್ಟರ್ಮಿಂಗ್ ಅಂತ ತೋರಿಸ್ತೈತೆ. ಸೊ ಅಲ್ಲಿಗೆ ಅಂಡರ್ಸ್ಟ್ಯಾಂಡ್ ನಾನು ಮಾಡ್ಕೊಬೇಕು. ಅದು ನಾನು ಮುಂಚೆ ಕ್ಲೀನಾಗಿ ನೋಡ್ಕೊಳ್ಳಿಲ್ಲ. ಅದೇನೋ ಅಂತಾರೆ, ಒಂದು ಅರ್ಧಂಬರ್ಧ ತಿಳ್ಕೊಂಡ ನನಗೆ. ಸೊ ನಾನು ಅರ್ಧಂಬರ್ಧ ತಿಳ್ಕೊಂಡು ನಿಮ್ಮ ಹತ್ರ ಹೇಳಿದೆ ಅನ್ಕೊತೀನಿ. ಸೊ ಮತ್ತೆ ನಾನು ಹೇಳ್ತೀನಿ, ದಯವಿಟ್ಟು ಕ್ಷಮಿಸಿಬಿಡಿ. ನೀವು ಕ್ಷಮಿಸಿದ್ದೀರಾ ಅಂತಲೂ ನಾನು ತಿಳ್ಕೊಂಡಿನಿ. ಆದರೆ ಈಗ ನೆಕ್ಸ್ಟ್ ವೀಡಿಯೋಸ್ಗಳನ್ನು ನಾನೇನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಶಾರ್ಟ್ಸ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಶಾರ್ಟ್ಸ್ ವೀಡಿಯೋಸ್ ಮುಖಾಂತರ ನಿಮ್ಮ ಸಪೋರ್ಟಿಗೂ ಇದೇ ರೀತಿ ಬೇಕು. ಸೊ ಲೈಕ್ಸ್ ಆಗಲಿ, ಕಮೆಂಟ್ಸ್ ಆಗಲಿ, ಅಥವಾ ಸಬ್ಸ್ಕ್ರೈಬರ್ ಆಗಲಿ ನಿಮ್ಮ ಕಡೆಯಿಂದ ಮತ್ತು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ. ಯಾಕಂದರೆ ನನಗೆ ಮುಂದಿನ ವೀಡಿಯೋಸ್ಗಳಿಗೆ ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಇದೆ. ಹಾಗೆಯೇ ಮೊನ್ನೆ ಕೆಲವೊಬ್ಬರು ಬಂದಾಗ ಕೇಳಿದರು ಏನಪ್ಪ ಅಂದರೆ, ಸೊ ಈ ವಿಷಯ ನಾನು ತಮಾಷೆಗೋಸ್ಕರ ಹೇಳ್ತಾಯಿದ್ದೀನಿ. ನಿನಗೆ ಹೆಂಗಿದ್ರು ಬ್ಯಾಂಕಿಗೆ ಬರ್ತಾ ಇರ್ತದ್ರೆ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಹೇಳು, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ. ಸೊ ದಯವಿಟ್ಟು ನಾನು ಆ ಥರ ಮಾಡಲ್ಲ. ನಿಮ್ಮ ಪ್ರೀತಿ ಅಥವಾ ನಿಮ್ಮ ಒಪಿನಿಯನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಾಗಲಿ, ಲೈಕ್ ಕೊಡೋದಾಗಲಿ, ಅಥವಾ ಬೆಲ್ ಬಟನ್ ಹೊಡೆಯೋದಾಗಲಿ ನಿಮಗೆ ಬಿಟ್ಟಿದ್ದು. ನನ್ನ ಕೆಲಸ ನಾನು ಏನು ಮಾಡಬೇಕು ಅದನ್ನು ನೀವು ಕೇಳಿದಾಗ ನಾನು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಆದರೆ ನನ್ನ ದೊಡ್ಡ ಆಸೆ ಏನಪ್ಪ ಅಂತ ಅಂದರೆ, ಲೈವ್ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ಒಂದು ಜಾಗ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಆ ಜಾಗ ಹಳೆಯ ಜಾಗ ಅದು. ಬಟ್ ಇವಾಗ ಆ ಜಾಗ ನೋಡಲಿಕ್ಕೂ ಹಳೆಯ ಜಾಗಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಆ ಜಾಗಕ್ಕೆ ನಿಮ್ಮನ್ನು ನಾನು ಲೈವಾಗಿ ಕರ್ಕೊಂಡೋಗಿ, ಸೊ ಯಾರನ್ನು ಆ ಜಾಗನ ಫೈಂಡ್ ಔಟ್ ಮಾಡ್ತಾರಂತ. ಸೊ ಸಿಕ್ಕಾಪಟ್ಟೆ ಕ್ರೇಜಿಂದ ಕಾಯ್ತಾಯಿನಿ. ಸೊ ಈ ಕ್ರೇಜನ್ನು ನಿಮಗೂ ತೋರಿಸ್ಬೇಕಪ್ಪ ಅಂದರೆ, ಸೊ ನನ್ನ ಶಾರ್ಟ್ಸ್ ವೀಡಿಯೋಸ್ಗಳಿಗೆ ಬೇಗ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟಿವ್ ಕೊಡಿ ಅಂತ ಹೇಳ್ತಾ, ಮತ್ತು ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಜೈ ತಾಯಿ ಭುವನೇಶ್ವರಿ. ಬಾಯ್.